ರೈತರ ಜಮೀನುಗಳ ಮೇಲೆ ಈಶಾ ಫೌಂಡೇಶನ್ ದಬ್ಬಾಳಿಕೆ ಆರೋಪ. ಈಶಾ ಫೌಂಡೇಶನ್ ವಿರುದ್ಧ ಸಿಡಿದೆದ್ದ ರೈತರು. ಚಿಕ್ಕಬಳ್ಳಾಪುರ ತಾಲೂಕು ಆವಲಗುರ್ಗಿ ಸಮೀಪದ ಈಶಾ ಫೌಂಡೇಶನ್ ಐವತ್ತರಿಂದ 60 ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಬಂದಿರುವ ರೈತರು ಸರ್ವೆ ನಂಬರ್ 178, 179, 182, 182/2, 184/1, 183, 193ರ ಜಮೀನುಗಳಲ್ಲಿ ಈಶಾ ಫೌಂಡೇಶನ್ ಅಕ್ರಮ ಪ್ರವೇಶದ ಆರೋಪ. ಬೆಂಗಳೂರಿನ ಕೆಎಟಿ ನ್ಯಾಯಾಲಯದಲ್ಲಿ LRFCR 132/98-99, 135/98-99, 133/98-98, 137/98-99 ಪ್ರಕರಣಗಳು ದಾಖಲಾಗಿವೆ. ಇದಲ್ಲದೆ ಚಿಕ್ಕಬಳ್ಳಾಪುರದಲ್ಲಿ ಸಿವಿಲ್ ನ್ಯಾಯಾಲಯದಲ್ಲೂ ಪ್ರಕರಣಗಳು ದಾಖಲಾಗಿ ಸದರಿ ಜಮೀನುಗಳ ಮೇಲೆ ಪರಭಾರೆಯಾಗದಂತೆ ಸ್ಟೇ ಇದೆ. ರೈತ ಕೃಷ್ಣಪ್ಪ, ಚೌಡಮ್ಮ, ರೂಪಾ ಸೇರಿ ರೈತರಿಂದ ಈಶಾ ಫೌಂಡೇಶನ್ನಿಂದ ಮೋಸ ವಂಚನೆ ಆರೋಪ. ಬಿಜೆಪಿ ಮುಖಂಡ ಮಾಜಿ MLC ವೈ.ಎ. ನಾರಾಯಣಸ್ವಾಮಿ ಸಂಬಂಧಿ ಸಕಲೇಶ್ ಕುಮಾರ್ರಿಂದಲೂ ದಬ್ಬಾಳಿಕೆ ವಂಚನೆ ಆರೋಪ. ಕೆಎಟಿ, ಕಂದಾಯ, ಸಿವಿಲ್ ಸೇರಿದಂತೆ ಪ್ರಕರಣಗಳು ನಡೆಯುತ್ತಿದ್ದರೂ ಅಕ್ರಮವಾಗಿ ಜಮೀನು ಪರಭಾರೆ ಆರೋಪ. ಬಡಪಾಯಿ ರೈತರ ಮೇಲೆ ಈಶಾ ಫೌಂಡೇಶನ್ ದಬ್ಬಾಳಿಕೆ ಆರೋಪ. ತಮಟೆ ಬಾರಿಸಿ ಧಿಕ್ಕಾರ ಕೂಗಿ ಈಶಾ ಫೌಂಡೇಶನ್ ವಿರುದ್ಧ ಆಕ್ರೋಶ. ಒಂದು 60-70 ವರ್ಷದಿಂದ ನಮ್ಮ ತಂದೆ, ನಾವು, ನಮ್ಮ ತಾಯಿ, ನಮ್ಮ ಅಣ್ಣ, ತಮ್ಮ, ನನ್ನ ತಂಗಿ ಎಲ್ಲರೂ ನಾವೇ ಇದೇ ಜಮೀನಲ್ಲೇ ಸಾಗುವಳಿ ಮಾಡ್ಕೊಂಡು ತಿನ್ಕೊಂಡು ಬರ್ತಾ ಇದ್ದಿದ್ದು. ಯಾರೋ ಸಕಲೇಶ್ ಅನ್ನೋನು ಬಂದ, ಅವನ ಜಮೀನು ನನಗೆ ಆರೋಗ್ಯ ಸರಿ ಇಲ್ದಿದ್ದ ಕಾರಣ ಅವಾಗ ನಿನಗೆಲ್ಲ ಸೆಟಲ್ಮೆಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೋಸ ಮಾಡಿಬಿಟ್ಟು ಹೋದವನು ಇದುವರೆಗೂ ನಮಗೆ ಕಣ್ಣು ಕಾಣಿಸಿಲ್ಲ. ಆದರೆ ಇವಾಗ ಈಶಾ ಅವರು, ಸಕಲೇಶ್ ಇಬ್ಬರು ಒಂದಾಗ್ಬಿಟ್ಟು ನಮ್ಮ ಜಮೀನು ಲಪ್ಟಾಯಿಸ್ಕೊಂಡು ಅಕ್ರಮ ರಿಜಿಸ್ಟರ್ ಮಾಡಿಕೊಂಡು ನಮ್ಮ ಗಮನಕ್ಕೆ ತರದೆ ಇವಾಗ ನಮ್ಮ ಮೇಲೆ ದೌರ್ಜನ್ಯವಾಗಿ ಜಮೀನು ಕಬಳಿಸೋದಕ್ಕೆ ಏನೇನು ಬೇಕೋ ಹುನ್ನಾರ ನಡೆಸ್ತಾ ಇದ್ದಾರೆ. ಆದರೆ ಇವ್ರನ್ನ ಸದ್ಗುರು ಅವ್ರನ್ನಾಗಲಿ ಇವ್ರ ಪ್ರಾಪರ್ಟಿ ಮಾಡಿಕೊಡ್ಬೇಕಾದ್ರೆ ನನ್ನ ಸಹಾಯ ಬೇಕಾಗಿತ್ತು. ಈಗ ಯಾವುದೇ ಕಾರಣಕ್ಕೂ ನನ್ನ ಸಹಾಯ ಆಗಲಿ, ನನ್ನ ಇದಾಗಲಿ ಏನೂ ಬೇಕಾಗಿಲ್ಲ. ಕರ್ಕೊಂಬಂದಿರೋದಕ್ಕೆ ನನಗೆ ತಕ್ಕ ಶಾಸ್ತಿ ಮಾಡ್ತಾ ಇದ್ದಾರೆ. ಯಾಕೆಂದರೆ ಕರ್ಕೊಂಬಂದಿದ್ದು 2012ರಲ್ಲಿ ನಾನು ಕರ್ಕೊಂಬಂದಿದ್ದು ಇವ್ರನ್ನ. ಜಾಗ ಕೊಡಿಸಿದ್ದು ನಾನೇ, ಎಲ್ಲ ಕೊಡಿಸಿದ್ರು ಇವಾಗ ನನ್ನ ಜಮೀನಿಗೆ ಕಣ್ಣು ಹಾಕಿದ್ದಾರೆ. ನಂದು ಸೆಟಲ್ಮೆಂಟ್ ಮಾಡ್ತೀನಿ, ನೀನು ಚೆನ್ನಾಗಿ ನೋಡ್ಕೊತೀನಿ, ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊತೀನಿ, ಅದು ಇದು ಅಂತ ಎಲ್ಲ ಬುರುಡೆ ಮಾತುಗಳು ಹೇಳ್ಬಿಟ್ಟು ಆಪ್ರೇಷನ್ ನನಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಆದಾಗ ಅವರು ಸಹಾಯ ಮಾಡಿದ್ದಾರೆ, ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. 25-30 ಲಕ್ಷ ಕೊಟ್ಟಿದ್ದಾರೆ, ಅದಕ್ಕೆ ಏನು ಬೇಕೋ ಬರ್ಸ್ಕೊಂಡಿದ್ದಾರೆ, ಅದೆಲ್ಲ ಆಗಿದೆ. ಆದರೆ ಈಗ ನನ್ನ ಜಮೀನಿಗೆ ಸಕಲೇಶು ಇವರಿಬ್ಬರು ಒಂದಾಗಿ ನನಗೆ ತುಂಬ ನಮ್ಮ ತಂದೆ ಇದರಿಂದನೇ ಒಂದು ಸ್ವಲ್ಪ ನರಕ ಅನುಭವಿಸ್ಬಿಟ್ಟು ನೇಣಾಕೊಂಡು ಸತ್ತೋದ್ರು 2 ವರ್ಷದ ಹಿಂದೆ. ಅದಕ್ಕೆ ಕಾರಣ ಇದೇ ಸಕಲೇಶ್ ಕುಮಾರ್ ಮತ್ತು ಅವ್ರ ಫ್ಯಾಮಿಲಿಯವರು, ಅವ್ರ ಫ್ರೆಂಡ್ಸ್. ಆದರೆ ಇವಾಗ ಯಾವುದೇ ಕಾರಣಕ್ಕೆ ಸಕಲೇಶ್ 120 ಕೋಟಿ ಮಾರ್ಕೊಂಡು ಹೊರಟೋಗಿದ್ದಾನೆ, ನಮ್ಮ ಗಮನಕ್ಕೆ ಬಂದಿಲ್ಲ. ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ರಿಜಿಸ್ಟರ್ ಮಾಡೋ ಬದಲು ಚಿಡ್ಲಘಟ್ಟದಲ್ಲಿ ಮಾಡಿದ್ದಾರೆ. ಅಂದರೆ ಭಯಕ್ಕೆ ಇವ್ರು ಏನು ಮೋಸ ಮಾಡಬೇಕು ಕೃಷ್ಣಂಗೆ ಅಂತ ಕಾಯ್ತಾ ಇದ್ರು. ಅದರಲ್ಲಿ ಸಕಲೇಶ್ ಒಬ್ಬನೇ ಅಲ್ಲ, ಇನ್ಕ್ಲೂಡಿಂಗ್ ಗೋಪಾಲ್ ಹನುಮಾಲ್, ಪ್ರಭಾಕರ್ ಪ್ಲಸ್ ಸದ್ಗುರು ಅವರು, ಇವರೆಲ್ಲ ಮ್ಯೂಚುವಲ್ ಆಗಿದ್ದಾರೆ. ಇವ್ರಿಗಿಂದೆ ಯಾರು ಬಲಾಢ್ಯ ವ್ಯಕ್ತಿಗಳು ಯಾರಿದ್ದಾರೆ ನಮ್ಮ ಗಮನಕ್ಕೆ ಗೊತ್ತಿಲ್ಲ. ಆದರೆ ನಮ್ಮ ತಂದೆ ತಾಯಿ ಎಲ್ಲರಿಗೂ ಅನ್ಯಾಯ ಮಾಡಿ ನನ್ನ ಕುಟುಂಬನ ಸರ್ವನಾಶನ ಮಾಡೋದಕ್ಕೆ ಇವರು ಪಣ ತೊಟ್ಟಂಗಿದ್ದಾರೆ. ಆದ್ದರಿಂದ ನನ್ನ ಜಮೀನೊಳಗೆ ಯಾವುದೇ ಕಾರಣಕ್ಕೂ ಅವರು ಬರಬಾರ್ದು. ಆಲ್ರೆಡಿ ಸ್ಟೇ ಇದೆ, ಪಾಣಿಲ್ ನಮೂದಾಗಿದೆ, RRT ಕೇಸ್ ನಡೀತಾ ಇದೆ, ಪ್ಲಸ್ KATL ಕೇಸ್ ನಡೀತಾ ಇದೆ. ಇಷ್ಟೆಲ್ಲ ಇದ್ರೂ ಇವರು ನಮ್ಮ ಗಮನಕ್ಕೆ ತರದೆ ರಾತ್ರಿ ಎಲ್ಲ JCP ಎಲ್ಲ ಕೆಲಸ ಮಾಡಿಕೊಂಡು, ಇಟಾಚಿಗಳಲ್ಲಿ ಕೆಲಸ ಮಾಡಿಕೊಂಡು ಒಂದು JCP ಕರೆದ್ರು ಬರ್ದಿರೋ ಮಟ್ಟಕ್ಕೆ ಮಡಗಿದ್ದಾರೆ. ಈಗ JCP ಕರ್ಕೊಂಬಂದ್ರೆ ಅವ್ರಿಗೆ ಫೋನ್ ಮಾಡಿ ಇವಾಗ JCP ವಾಪಸ್ ಕಳಿಸಿದ್ದಾರೆ. ಅಲ್ಲಿ ಲೆಕ್ಕ ಹಾಕೊಳ್ಳಿ ಎಷ್ಟು ದೌರ್ಜನ್ಯ ನಡೀತಾ ಇದೆ ಅಂತ. ಆದರೆ ಯಾವುದೇ ಕಾರಣಕ್ಕೂ ನನಗೆ ನ್ಯಾಯ ಸಿಗೋ ತನಕ ಯಾವುದೇ ಕಾರಣಕ್ಕೂ ನಾನು ಇದು ನಮ್ಮ ಜಮೀನೊಳಗೆ ಅವ್ರನ್ನ ಬಿಡಲ್ಲ. ಪ್ರಾಣ ಹೋದ್ರೂ ಬಿಡಲ್ಲ, ಸಂಸಾರ ಸಮೇತ ಇಲ್ಲಿ ಪಾಲಿಡಾಯಲ್ಲಿ ಕುಡಿದು ಇಲ್ಲೇ ನಾವು ಸತ್ರೂ ಪರವಾಗಿಲ್ಲ, ಇದ್ರ ಮೇಲೇನೆ ಸದ್ಗುರು
ಇನ್ನೊಂದು ಮಂಟಪ ಕಟ್ಕೊಬೇಕಾಗ್ತದೆ. ಜಾಸ್ತಿ ಏನಾದರೂ ಮಾತಾಡಿದ್ರೆ ನಾವು ಉಗ್ರ ಹೋರಾಟಕ್ಕೆ ನನಗಿರುವಂಥ ಜನ ಬೆಂಬಲ ಏನೈತೆ ಅದನ್ನೇ ಕರ್ಕೊಂಬರ್ತೀನಿ. ನಾನು ಯಾರಿಗೂ ಕಾಸು ಕೊಟ್ಟು ಬರಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಅವ್ರು ಕಾಸು ಕೊಟ್ಟು JCPನೂ ಕೊಂಡ್ಕೊತಾರೆ, ಹೆಲಿಕಾಪ್ಟರ್ ಕೊಂಡ್ಕೊತಾರೆ. ನಮ್ಮ ಹತ್ರ ಆ ಶಕ್ತಿ ಇಲ್ಲ. ಯಾಕೆಂದರೆ ನಾನು ಬಂದಿರೋದೇ ಒಂದು ವಿಚಿತ್ರ. ಆ ವಿಚಿತ್ರದಲ್ಲಿ ಇವಾಗ ನನಗೆ ನೋವು ಕೊಟ್ಟು ನನ್ನ ಹೆಂಗನಾಗಲಿ ಕೊಲೆ ಮಾಡಬೇಕು ಅಂತ ಸಂಚು ರೂಪಿಸ್ತಾವ್ರಷ್ಟೇ. ಆದ್ದರಿಂದ ದಯವಿಟ್ಟು ತಮ್ಮ ಮಾಧ್ಯಮಕ್ಕೆ ತಿಳಿಸೋದೇನು ಅಂದರೆ, ನನಗೆ ಸಹಾಯವಾಗಿ ಯಾರ್ಯಾರ ಕೈಲಿ ಏನೇನಾಗುತ್ತೆ ಅದನ್ನು ಕಳಕಳಿಯಿಂದ ಬೇಡ್ಕೊತೀನಿ, ನಂಗೆ ಸಹಾಯ ಮಾಡಿ ಅಂತ. ಸಿವಿಲ್ JMFC ನಡೀತಾ ಇದೆ, ಎಲ್ಲ ಕಡೆ ಕೇಸ್ ನಡೀತಾ ಇದೆ. ತಾಲೂಕು ಆಫೀಸಲ್ಲಿ ಖಾತಾ ಹಾಕ್ದಿರ ಮಾಡಿದ್ದೀನಿ, ಎಲ್ಲ ಆಗಿದೆ. ಆದರೂ ಅವ್ರಿಗೆ ಜಡ್ಜು ಅವ್ರು ಹೇಳ್ದಂಗೆ ಆರ್ಡ್ರ್ ಮಾಡಿಕೊಡ್ಬೇಕಂತೆ. ಜಡ್ಜು ನಮಗೆ ತಿಳಿದಿಲ್ಲ, ಜಡ್ಜ್ ಹತ್ರ ನಾವು ನಿಂತ್ಕೊಂಡು ಮಾತಾಡೋ ಅಷ್ಟು ಶಕ್ತಿನೂ ಇಲ್ಲ. ಅವ್ರು ಏನು ಕೊಟ್ಟಿದ್ದಾರೆ ಆ ಸ್ಟೇನ ನಾನು ನಮೂದನೆ ಮಾಡಿರೋದಕ್ಕೆ ಇದು ನಾಟ್ ಟು ಎಲ್ನೆಟೆಡ್ ಅಂತ ಐತೆ, ಪರಬಾರೆ ಮಾಡಬಾರ್ದು ಅಂತ ಐತೆ. ಪರಬಾರೆ ನಾವು ಮಾಡ್ತಾ ಇಲ್ಲ, ನಾವು ಕ್ಲೀನ್ ಮಾಡ್ಕೊತಾ ಇದ್ದೀವಿ, ನಮ್ಮದು ಜಮೀನು ಅದು ಇದು ಅಂತ ಅವಶ್ಯ ಶಬ್ದಗಳಿಂದ ಇಲ್ಲಿರುವಂಥ ಸಿಬ್ಬಂದಿಗಳು ಇವರೆಲ್ಲ ಸೇರಿಕೊಂಡು ನಿಂದಿಸ್ತಾ ಇದ್ದಾರೆ. ಆದರೆ ರೈತನ ಕೀಳ್ಮಟ್ಟವಾಗಿ ಕಳ್ಳನ ಮಕ್ಕಳು ನೀವು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡ್ತೀರಾ ಅಂತ ಹೇಳ್ತಾರೆ ಇಲ್ಲಿರೋರು. ಆದ್ದರಿಂದ ಅದಕ್ಕೆಲ್ಲ ನಮಗೆ ತುಂಬ ನೋವಾಗ್ತದೆ. ಆದ್ದರಿಂದ ದಯವಿಟ್ಟು ತಮ್ಮ ಕಡೆಯಿಂದ ಕಳಕಳಿ ಮನವಿ, ನಮ್ಗೆ ಏನಾದರೂ ಮಾಡಿ ಸಹಾಯ ಮಾಡಿ, ನಮ್ಮ ಜಮೀನು ನಮ್ಗೆ ಉಳಿಸ್ಕೊಡಿ. ನಿಮ್ಗಂತ ಏನ್ ರೆಸ್ಟ್ ಇದೆ? ನಮಗೆ ಅಂತ ಎಲ್ಲ 1970ರಿಂದ ಇರುವಂಥ ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಹತ್ರ ಆಲ್ರೆಡಿ ಇದೆ. ತಮ್ಮ ಗಮನಕ್ಕೆ ತಾವು ಕೇಳಿದ್ರೆ ತಮ್ಮ ಗಮನಕ್ಕೆ ಒಂದು ಸೆಟ್ ಕೊಡ್ತೀನಿ. ಅವರು ಬರಲಿ, ಅವ್ರ ಹತ್ರ ಏನು ಡಾಕ್ಯುಮೆಂಟ್ಸ್ ಇದೆ ಅಂತ ಎತ್ಕೊಂಬರ್ಲಿ, ಹೆಂಗೆ ಮಾಡ್ಕೊಂಡಿದ್ದಾರೆ ಅಂತ ಕರಲಿ. 2 ವರ್ಷದಿಂದ 80 ಲಕ್ಷ ಕೊಟ್ಟು ತಗೊಂಡಿರೋಂಥ ಜಮೀನು ಇವತ್ತು 120 ಕೋಟಿಗೆ ಹೆಂಗೆ ಹೋಗುತ್ತೆ? SR ರೇಟ್ 43 ಕೋಟಿ 45 ಕೋಟಿ ತೋರಿಸಿದ್ದಾರೆ. ಹೆಂಗೆ ತೋರಿಸ್ತಾರೆ? ಈಶಾಗ ಹಂಗಾದ್ರೆ ಎಲ್ಲೆಲ್ಲಿಂದನೂ ಬರುತ್ತಾ ದುಡ್ಡು? ಅದನ್ನು ಕೇಳೋರು ಯಾರೂ ಇಲ್ವಾ? 1 ಲಕ್ಷಕ್ಕೆ 100 ಪಟ್ಟು ಜಾಸ್ತಿ ಆಗುತ್ತಾ? ಅದನ್ನೆಲ್ಲ ತಾವು ಕೇಳಿ. ತಮ್ಮ ಮಾಧ್ಯಮದ ಎದುರುಗಡೆನೇ ಇಡ್ತೀನಿ, ಅವರು ಬರಲಿ, ಅವರು ಬಂದು ಕೂತ್ಕೊಂಡು ಮಾತಾಡಲಿ. ಹಿಂದೆ ತಹಸೀಲ್ದಾರ್ ಹೌದು, ರೆವಿನ್ಯೂ ತಹಸೀಲ್ದಾರ್ 1997ರಿಂದ 95ರಿಂದ ನಮಗೆ ಏನೇನು ಆದೇಶ ಮಾಡಿದ್ರೆ ಎಲ್ಲ ಆದೇಶದ ಕಾಪಿಗಳು ಇದಾವೆ. ಮತ್ತೆ ಪರಬಾರೆ ಮಾಡಬಾರ್ದು ಅಂತ ಹೌದು, ಪರಬಾರೆ ಮಾಡಬಾರ್ದು ಅಂತಾನೂ ಇದೆ. ಆದ್ರೆ ಇವ್ರು ಏನಕ್ಕೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಯಾರ್ಯಾರ ವಿರುದ್ಧ ಕೇಸ್ ನಡೀತಿರೋದು? ನನಗೆ AVM ಮುರುಗನ್ ಅವ್ರಿಗೆ, ಪ್ಲಸ್ ಈಗ ಈಶೋ ಅವ್ರ ಮೇಲೆ, ಪ್ಲಸ್ ಸಕಲೇಶ್ ಮೇಲೆ, ಸಕಲೇಶ್ ಫ್ರೆಂಡ್ಸ್ ಮೇಲೆ, ಇವ್ರ ಮೇಲೆಲ್ಲ ಕೇಸ್ ನಡೀತಾ ಇದಾವೆ. ತಮಿಳ್ ಚಿತ್ತನ್ ಮೇಲೆ ಎಲ್ಲ ನಡೀತಾ ಇದ್ರು. ಇವರು ಅಕ್ರಮವಾಗಿ ರಾತ್ರಿ ಎಲ್ಲ ಎಷ್ಟು ನೋಡಿ, ತಮ್ಮ ಮಾಧ್ಯಮಕ್ಕೆ ತಿಳಿಸ್ತೀನಿ, ಎಷ್ಟು ಕ್ಲೀನ್ ಮಾಡ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ. ರಾತ್ರಿ ಹೊತ್ತು ಮಾಡೋದು ಇದೆಲ್ಲ, ಬೆಳಗ್ಗೆ ಹೊತ್ತಲ್ಲ, ರಾತ್ರಿ ಹೊತ್ತು ಮಾಡೋದು. ಇವತ್ತು ನಿನ್ನೆ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದಂಗೆ ರಾತ್ರಿ ಎಲ್ಲ ಬೀದಿ ದೀಪಲು ಇಲ್ಲಿರೋಂಥ ಲೈಟ್ಸ್ ಎಲ್ಲ ಆಫ್ ಮಾಡಿದ್ದಾರೆ. ಇವಾಗ ಅದೇ ಸಕಲೇಶು ಸರ್ಕಾರದಿಂದ ಯಾರಿಗೂ ಮಂಜೂರಾಗಿಲ್ಲ, ಇಲ್ಲಿರೋಂಥ ರೈತರಿಗೆ ಮಂಜೂರಾಗಿಲ್ಲ. ಆ ಕಡೆ ನೋಡಿ ಆ ಬೆಟ್ಟನ ಹೆಂಗ್ ಕೊರ್ದಿದ್ದಾನೆ ಅಂತ. ಅವ್ರ ಅಪ್ಪಂದ ಆಸ್ತಿ ಎಷ್ಟು ವರ್ಷದಿಂದ ಬಂದಿದ್ದಾನೆ ಸಕಲೇಶು, ಎಷ್ಟು ವರ್ಷದಿಂದ ಬಂದಿದ್ದಾನೆ. ಅದನ್ನ ಕೇಳೋದಕ್ಕೆ ಯಾರಿಗೂ, ಯಾವುದೇ ಅಧಿಕಾರಿಗೆ ಒಂದು ಕಿಂಚಿತ್ತು ಮಾನ ಮರ್ಯಾದೆ ಇನ್ನೊಂದು ಏನೂ ಇಲ್ಲ. ಅದನ್ನ ಕೇಳಲ್ಲ. ಒಬ್ಬ ರೈತ ಯಾರಾದ್ರೂ ಒಂದು 6 ಅಡಿ 3 ಅಡಿ ಅಲ್ಲಿ ದಾರಿ ಕೇಳಿದ್ರೆ ಕೊಡಕ್ಕಾಗಲ್ಲ. ಅವ್ನು ಬೆಟ್ಟ ಎಲ್ಲ ಕೊರಿತಾ ಇದ್ದಾನೆ. ಆ ಬೆಟ್ಟ ಕೊರೆದ್ರೆ ಯಾರು ಸಹಿಸ್ಕೊಂತ ಇಲ್ಲ. ಇಲ್ಲಿ ಕೇಳೋದಕ್ಕೆ ಯಾರಿಗೂ ರೈಟ್ಸು ಇಲ್ಲ. ಯಾರನ್ನ ಬಂದ್ರೆ ಧಮಕಿ ಹಾಕೋದು, ರೌಡಿಗಳನ್ನ ಕರ್ಕೊಂಬೋದು, ಹೊಡ್ಸೋದು, ಕುಡ್ಸೋದು, ಇದೇ ಕೊಲೆ ಬೆದರಿಕೆಗಳೇ ಆಗ್ತಾ ಇದಾರೆ. ಅದಕ್ಕೆ ನಾವು ಯಾರು ಏನ್ ಮಾಡಕ್ಕಾಗುತ್ತೆ? ಒಂದು ಕುಟುಂಬ ಏನ್ ಮಾಡಕ್ಕಾಗುತ್ತೆ ನಾವು? ಎಷ್ಟು ಜನ ರೈತರು ಕೇಳಿ, ರೈತರು ಇಲ್ಲೇ ಇದ್ದಾರೆ, ಎಷ್ಟು ಜನ ಹಾಕೊಂಡಿದ್ದಾರೆ ಅಂತ ಕೇಳಿ. 1998ರಲ್ಲಿ ಅಪ್ಲಿಕೇಶನ್ ಹಾಕೊಂಡಿರೋ ಇದುವರೆಗೂ ಒಂದೇ ಒಂದು ಯಾವುದೇ ಕಾರಣಕ್ಕೂ ಒಂದು ಗುಂಟೆ ಜಮೀನು ಮಂಜೂರು ಮಾಡಿಲ್ಲ. ಎಲ್ಲೆಲ್ಲಿಲ್ಲೋ ಬಂದಿರೋರಿಗೆಲ್ಲ ಮಂಜೂರು ಮಾಡ್ತಾರೆ. ಇಲ್ಲಿ ಲೋಕಲ್ ಅಲ್ಲಿ ಬೆಳೆ ಬೆಳಿತೀವಿ ಅನ್ನೋರಿಗೆ ಒಂದು ಗುಂಟೆ ಜಮೀನು ಕೊಟ್ಟಿಲ್ಲ. ಅದನ್ನೆಲ್ಲ ಯಾರು ಕೇಳಲ್ಲ. ನಾವು ಕೇಳಿದ್ರೆ ನಾವು ನಿಷ್ಠೂರಕ್ಕೆ ಸಿಗಾಕೊಂತೀವಿ. ನಮ್ಮ ಮೇಲೆ ಬೇರೆ ತರ ಬೇರೆ ಅಂದ್ರೆ ಇಂಡೈರೆಕ್ಟ್ ಆಗಿ ಏನ್ ಮಾಡಬೇಕು ಅಂತ ತಿಳ್ಕೊಂಡು ಅದನ್ನ ಮಾಡೋದಕ್ಕೆ ಬರ್ತಾರೆ. ನಮ್ಮ ತಂದೆ ತೀರೋದ್ರು, ನಮ್ಮ ಅಣ್ಣ ಹೊರಟೋದ, ಇವ್ಗೆಲ್ಲ ಕಾರಣ ಇವರೇ. ನಮ್ಮ ತಾಯಿ 5 ಸರಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. 5 ಸರಿ ಸೂಸೈಡ್ ಮಾಡ್ಕೊಂಡಾಗ ನಾನು ಹೆಂಗ್ ಅವ್ರನ್ನ ಕಾಪಾಡ್ಕೊಂಡಿದ್ದೀನಿ ಅಂತ ನನಗೆ ನೋವು ಗೊತ್ತಾಗುತ್ತೆ, ಅವ್ರಿಗೇನು ಗೊತ್ತಾಗುತ್ತೆ? ಒಂದು ಕುಟುಂಬ ಆಡ್ಬಿಟ್ಟು 120 ಕೋಟಿ ಎತ್ಕೊಂಡು ಹೋಗ್ಬಿಟ್ಟು ಅವ್ನು ತಿಂತಾ ಇರೋದು ಅನ್ನನೇ. ಯಾರಿಂದ ಅನ್ನ ತಿಂತಾವನೆ ಅಂತ ಅವ್ನು ಗೊತ್ತಾಗ್ಬೇಕಲ್ಲ. ಯಾರಿಂದ ಅನ್ನ ತಿಂತಾರೆ, ಯಾರು ಬಾಯಿಗೆ ಮಣ್ಣು ಹಾಕಿದೀನಿ? ಅವ್ನು ಸಕಲೇಶು, ಅವನು ಏನಂತ ತಿಳ್ಕೊಂಡಿದ್ದಾನೋ, ಅವನೊಬ್ಬನೇ ದೇವ್ರು ಅಂತ ತಿಳ್ಕೊಂಬಿಟ್ಟ. ಇಲ್ಲ ಇವ್ರ ದೇವ್ರು ಅಂತ ತಿಳ್ಕೊಂಡಾರು. ಅವ್ನ ದೇವ್ರು. ಮೋಸ ಮಾಡೋದಕ್ಕೆ ಒಂದ್ ಸ್ವಲ್ಪ ಮಾನವೀಯತೆ ಇರಬೇಕು. ಎಷ್ಟು ಮೋಸ ಮಾಡಿದೀನಿ, ಒಂದು ಕುಟುಂಬ ಹೆಂಗ್ ನರಳ್ತಾ ಇದೆ ಅಂತ. ಅವ್ನ್ ಸಕಲೇಶು, ಅವ್ನ ಹೆಂಡತಿ ಮಕ್ಕಳು, ಅವ್ರ ತಂದೆ ತಾಯಿ ಇದಾರಲ್ಲ, ಅವ್ರಿಗೆ ಗೊತ್ತಾಗ್ತದೆ. ತಿನ್ನೋ ಅನ್ನ ಮಣ್ಣು ತಿಂತಾ ಇದೀವ, ಅನ್ನ ತಿಂತಾ ಇದೀವ. ಅನ್ನ ತಿನ್ನೋದು ಯಾರ ಋಣದಲ್ಲಿ ತಿಂತಾ ಇದೀವಿ ಅಂತ ಅವ್ನ್ ತಿಳ್ಕೊಬೇಕು. ಯಾರಿಂದ ಹೆಂಗಿಂದ ಬಂದ, ಎಷ್ಟು ಕೋಟಿ ಹಾಕವ್ನೆ ಅವನು? 80 ಲಕ್ಷ ಕೊಟ್ಬಿಟ್ಟು 80 ಲಕ್ಷ ಕೊಟ್ಟು 80 ಲಕ್ಷಕ್ಕೆ 25 ಎಕರೆ ಕೊಡ್ತಾರ? ಹಂಗಾದ್ರೆ ಕೊಡ್ಸಕ್ ಹೇಳ್ರಿ. ಇವತ್ತು 40 ಕೋಟಿ ಅಂತ SR ರೇಟ್ ತೋರಿಸ್ತಾರಲ್ಲ, SR ರೇಟ್ ನಾನೇ ವಾಪಸ್ ಕೊಡ್ತೀನಿ. ಸಾಲ ಮಾಡ್ತೀನೋ, ನಾನು ಅಡ ಇಟ್ಕೊಂತೀನೋ, ನಾನು ಕಿಡ್ನಿ ಮಾರ್ಕೊಂತೀನೋ, ಏನೋ ಮಾರ್ಕೊಂತೀನಿ. ಹಂಗಾದ್ರೆ 40 ಲಕ್ಷಕ್ಕೆ ಈಶಾದವ್ರು ವಾಪಸ್ ಕೊಡು, 40 ಕೋಟಿಗೆ ವಾಪಸ್ ಕೊಡು ಅಂತೇಳಿ, 40 ಕೋಟಿಗೆ ವಾಪಸ್ ಕೊಡಕ್ಕೆ ಹೇಳಿ. ನನ್ನ ಜಮೀನು ನಾನು ಉಳುಮೆ ಮಾಡ್ಕೊಂಡು, ನಾನು ರೈತ.
ಅದ್ರಲ್ಲಿ ಚಿನ್ನ ಬೆಳಿತೀನೋ ಮಣ್ಣು ಬೆಳ್ಕೊಂತೀನೋ ಇಲ್ಲ ನಾನೇ ಗುಂಡಿಗೆ ಹೋಗ್ತೀನೋ ಅದು ಬೇಕಾಗಿಲ್ಲ. 40 ಕೋಟಿ 43 ಕೋಟಿ 2 ವರ್ಷಕ್ಕೆ SR ರೇಟ್ ರೈಸ್ ಮಾಡಿದ್ದಾರೆ ಅಂದ್ರೆ ಇನ್ನು ಎಷ್ಟು ಮಾತ್ರ ಇರ್ಬೋದು ಇವರು? ರೈತರನ್ನ ಬಿಡ್ತಾರ ಇಲ್ಲಿ? ಯಾವುದೇ ಕಾರಣಕ್ಕೂ ರೈತರಿಗೆ ಅನ್ಯಾಯ ಮಾಡೋದಕ್ಕೆ ನಾನು ಬೀಳಲ್ಲ. ನಾನು ಪ್ರಾಣ ಇರುವಷ್ಟು ದಿನ ನಾನು ಹಿಂಗೆ ಹೋರಾಡೋದು. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.